ಜಗನ್ನಾಥ ದೇವಾಲಯದೊಳಗ ಬಹಳಷ್ಟು ವಿಶೇಷತೆಗಳವ ರೀ. ನೀವು ಜಗನ್ನಾಥನ ಸನ್ನಿಧಾನದೊಳಗೆ ಹೋಗ್ಬಿಟ್ರಿ ಒಂದ್ಸತ ಅಂತಂತಂದ್ರ ಅಲ್ಲಿ ವಾತಾವರಣ ನೋಡಿ ನಿಮಗೆ ಭಕ್ತಿಯ ಭಾವ ಅಂತ ಅನ್ನೋದು ಇದು ಉಕ್ಕೋದು 100%. ಈಗ ಇಲ್ಲಿ ಒಂದು ವಿಶೇಷವಾದಂತಹ ಕಥೆ ಅದು ಕಥೆ ಏನು ಅಂತಂತಂದ್ರ, ಈ ಪರಮಾತ್ಮನ ಬಾಗಿಲಿಗೆ ಯಾರ್ಯಾರು ಬರ್ತಾರ ಅವರ ಎಲ್ಲರ ಪಾಪಗಳು ನಾಶವಾಗಿ ಹೋಗ್ಬಿಡ್ತಿತ್ತು. ಹೀಗ ಎಲ್ಲ ಪಾಪಗಳನ್ನು ಕಳೆದುಕೊಂಡವರೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬಿಟ್ರು. ಸ್ವರ್ಗಕ್ಕೆ ಹೋಗ್ಲಿಕ್ಕತ್ಕೊಳ್ಳೇನ ಆಗ ಯಮರಾಜನಿಗೆ ಬಹಳ ಸಮಸ್ಯೆ ಆಯ್ತು. ಏನಪ್ಪಾ, ಎಲ್ಲ ಪಾಪಗಳನ್ನು ಮಾಡೋದು, ಜಗನ್ನಾಥಪುರಿಯಲ್ಲಿ ಸ್ವಾಮಿ ಜಗನ್ನಾಥನ ದರ್ಶನ ಮಾಡಿಕೊಳ್ಳೋದು, ಹಿಂಗೆ ಮಾಡ್ಲಿಕ್ಕತ್ಕೊಳ್ಳೇನ ಏನಾಗ್ಬಿಡ್ತು ಅಂತಂದ್ರೆ ಇಡೀ ನರಕದೊಳಗ ಎಲ್ಲ